ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ 6 ಸ್ಟಿಚ್ಚಲ್ಲಿ 3 ಥರ ಸ್ಟಿಚ್ಚನ್ನು ಹೇಳ್ತೀನಿ. ಅಂದರೆ ಸೇಮ್ ಸ್ಟಿಚ್ಚನ್ನು 3 ಟೈಪಲ್ಲಿ ಹೇಳ್ತೀನಿ. ಬಾಕ್ಸ್ ಚೈನು, ಡಬಲ್ ಬಾಕ್ಸ್ ಚೈನು, ಕ್ರಾಸ್ ಬಾಕ್ಸ್ ಚೈನ್ ಅಂತ. ಈ ಸ್ಟಿಚ್ಚಗಳಿಗೆ ನೀವು ಫಸ್ಟು ಜರಿ ಥ್ರೆಡಲ್ಲಿ ಒಂದು ಸತಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಸಿಲ್ಕ್ ಥ್ರೆಡಲ್ಲಿ ಒಂದು ಸತಿ ಪ್ರಾಕ್ಟೀಸ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ಥರ ಅಂತ ಹೇಳಿ. ನೋಡಿ, ಈ ಥರ 2 ಲೈನ್ ಹಾಕ್ಕೊಂಬಿಟ್ಟು ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಆಯಿತಾ. ಫಸ್ಟ್ ಕಲಿಯುವಾಗ ನಿಮಗೆ ಗೊತ್ತಾಗಬೇಕಲ್ಲ. ಪ್ರಾಕ್ಟೀಸೆಲ್ಲ ಅದ್ರ ಮೇಲೆ ನೀವು ಕೈಯಲ್ಲೇ ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು. ಆದರೆ ಫಸ್ಟ್ ಟೈಮ್ ಮಾಡೋದ್ರಿಂದ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಹಾಫ್ ಬಾಕ್ಸ್ ಬರುತ್ತಲ್ಲ, ಆ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ನಾನು ಒಂದು ಸ್ವಲ್ಪ ತೋರಿಸ್ತೀನಿ ಅಷ್ಟೇ. ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಜಾಸ್ತಿ ಹಾಕ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಂಬಿಡಿ, ಓಕೆನಾ. ಇದನ್ನು ಜರಿ ಥ್ರೆಡ್ಡಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ನಾರ್ಮಲಾಗಿ ಒಂದು ಚೈನ್ ತೊಗೊಳ್ಳಿ. ಯಾವಾಗಲೂ ಚೈನ್ ತೊಗೊಂಡ ತಕ್ಷಣ ಬ್ಯಾಕಲ್ಲಿ ಒಂದು ಲಾಕ್ ಚೈನ್ ಹಾಕ್ಕೊಳ್ಳಿ. ಅಂದರೆ ಚಿಕ್ಕದಾಗಿ ಒಂದು ಚೈನ್ ಹಾಕ್ಕೊಳ್ಳಿ ಲಾಕಿಗೆ, ಸೇಫ್ಟಿಗೆ ಅಂತ. ಆಮೇಲೆ ನೋಡಿ, ಆ ಥರ ಲೆಂತಿಯಾಗಿ ಒಂದು ಚೈನು ಮತ್ತು ಪಕ್ಕಕ್ಕೆ ಒಂದು ಚೈನು. ಆ ಮಾರ್ಕ್ ಹೇಗೆ ಮಾಡಿದ್ದೀವೋ ಅದ್ರ ಪ್ರಕಾರ ಚೈನ್ ಹಾಕ್ಕೊಂಡು ಬನ್ನಿ. ಎಲ್ಲಿ ಕೂಡ ಲಾಕ್ ಚೈನ್ ಹಾಕಬಾರ್ದು, ನೀವು ಡೈರೆಕ್ಟ್ ಚೈನ್ ಹಾಕ್ಕೊಂಡು ಹೋದರೆ ಆಯಿತು. ನಾನು ಇಷ್ಟು ಟೈಮ್ ಹೇಳ್ಕೊಡಿ ಸ್ಟಿಚ್ಚಲ್ಲಿ ಲಾಕ್ ಚೈನೆಲ್ಲ ಹೇಳ್ಕೊಡ್ತಿದ್ದೆ ಅಲ್ವಾ. ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಚೈನ್ ಹಾಕ್ಕೊಳ್ಳಿ ಅಂತ. ಅದೆಲ್ಲ ಏನಿಲ್ಲ, ನಾರ್ಮಲಾಗಿ ಚೈನ್ ಹಾಕ್ಕೊಳ್ತಾ ಹೋದರೆ ಆಯ್ತು ಎಂಡ್ವರೆಗೂ. ಇದನ್ನು ಬಾಕ್ಸ್ ಚೈನ್ ಸ್ಟಿಚ್ ಅಂತ ಹೇಳ್ತಾರೆ. ಈ ಸ್ಟಿಚ್ಚನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಯಿತಾ. ಎಲ್ಲ ಥರ ಸ್ಟಿಚಸ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನೋಡಿ, ಈ ಥರ ಬಾಕ್ಸ್ ಚೈನ್ ಹಾಕ್ಕೊಳ್ತಾ ಬನ್ನಿ. ಇದಕ್ಕೆ ಬಾಕ್ಸ್ ಚೈನ್ ಸ್ಟಿಚ್ ಅಂತ ಹೇಳ್ತಾರೆ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೀ ಕ್ಲಾಸಸ್ ಕೊಡ್ತಾ ಇದ್ದೀನಿ. ಪ್ಲೇ ಲಿಸ್ಟ್ ಮಾಡಿ ಹಾಕಿದ್ದೀನಿ ಆಲ್ರೆಡಿ ತುಂಬ ಕ್ಲಾಸಸ್ಗಳನ್ನ. ಹೋಗಿ ಚೆಕ್ ಮಾಡ್ಕೊಳ್ಳಿ ಮತ್ತು ಪ್ರಾಕ್ಟೀಸ್ ಮಾಡಿ. ಯಾವುದೇ ಕ್ಲಾಸನ್ನು ಕೂಡ ಮಿಸ್ ಮಾಡ್ದಂಗೆ ಹೇಳ್ಕೊಡ್ತಾ ಬರ್ತೀನಿ ನಾನು. ಆರಿನ ಪರ್ಫೆಕ್ಟಾಗಿ ಕಲಿಯೋವರೆಗೂ ಎಲ್ಲ ಕ್ಲಾಸನ್ನು ಕೊಡ್ತಾ ಇರ್ತೀನಿ. ಈ ಥರ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬನ್ನಿ, ಓಕೆನಾ. ಈಗ ನಾನು ಒಂದು ಸತಿ ಸಿಲ್ಕ್ ಥ್ರೆಡ್ಡಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಅದೇ ಥರನೇ ಮಾರ್ಕ್ ಮಾಡ್ಕೊಳ್ಳಿ. ಇದೇ ಸೈಡ್ ಆ್ಯಂಗಲಲ್ಲಿ ಮಾಡಬೇಕಂತೇನಿಲ್ಲ, ಆ ಸೈಡಲ್ಲಿ ಕೂಡ ಮಾಡ್ಕೋಬೋದು ನೀವು ಮಾರ್ಕನ್ನು. ಈ ಥರ ಮಾರ್ಕ್ ಮಾಡಿಕೊಂಡು ನಾರ್ಮಲಾಗಿ ಚೈನ್ ಸ್ಟಿಚ್ ಹಾಕ್ತಾ ಬನ್ನಿ. ನೀವು ಮಾರ್ಕ್ ಮಾಡಿದ್ದೀರಲ್ವ, ಅದ್ರ ಪ್ರಕಾರ ಚೈನ್ ಸ್ಟಿಚ್ ಹಾಕ್ತಾ ಬಂದರೆ ಆಯಿತು. ನೋಡಿ, ಇದೇ ಥರನೇ ಎಂಡ್ವರೆಗೂ ಹಾಕಿ. ನೋಡಿ, ಚೈನ್ ಹಾಕ್ತಾ ಬರ್ತಾ ಇದ್ದೀನಲ್ಲ ಸಿಲ್ಕ್ ಥ್ರೆಡಲ್ಲಿ. ನೀವು ಪ್ರತಿ ಸರಿ ಪ್ರಾಕ್ಟೀಸ್ ಮಾಡುವಾಗ ಜರಿ ಥ್ರೆಡಲ್ಲಿ ಒಂದು ಸತಿ, ಸಿಲ್ಕ್ ಥ್ರೆಡಲ್ಲಿ ಒಂದು ಸತಿ ಖಂಡಿತವಾಗೂ ಪ್ರಾಕ್ಟೀಸ್ ಮಾಡಲೇಬೇಕು. ಇದೇ ಥರ ಎಂಡ್ವರೆಗೂ ಹಾಕಿ ತೋರಿಸ್ತೀನಿ. ನೋಡಿ, ಹಾಕಿ ಮುಗಿಸ್ದೆ. ಈ ಥರ ಹಾಕ್ಕೊಂಡು ಬನ್ನಿ. ಇನ್ನು ನೆಕ್ಸ್ಟ್ ನಾನು ಡಬಲ್ ಬಾಕ್ಸ್ ಚೈನ್ ಸ್ಟಿಚ್ಚು, ಅಂದರೆ ಇದೇ ಚೈನ್ ಸ್ಟಿಚ್ಚನ್ನು ಡಬಲ್ ಬಾಕ್ಸ್ ಚೈನ್ ಸ್ಟಿಚ್ ಅಂತ ಹೇಳ್ತಾರೆ. ಅದನ್ನು ಹೇಗೆ ಹಾಕೋದಂತ ತೋರಿಸ್ಕೊಡ್ತೀನಿ. ಅದನ್ನು ಕೂಡ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ, ಆ ಥರ 3 ಲೈನ್ ಹಾಕ್ಕೊಳ್ಳಿ. ಈಗ ನೀವು 2 ಲೈನ್ ಹಾಕ್ಕೊಂಡಿದ್ರಿ ಅಲ್ವಾ, ಅದನ್ನೇ ಈಗ 3 ಲೈನ್ ಹಾಕ್ಕೊಳ್ಳಿ. 3 ಲೈನ್ ಹಾಕ್ಕೊಂಡು ಯಾವ ಥರ ಮಾರ್ಕ್ ಮಾಡೋದಂತ ತೋರಿಸ್ತೀನಿ. ನೋಡಿ, ಆ ಥರ ಮಾರ್ಕ್ ಮಾಡ್ಕೊಳ್ತಾ ಬನ್ನಿ. ಮನೇಲಿ ಸ್ವಲ್ಪ ಬಂದು ಚೈನ್ ಸ್ಟಿಚ್ ನಿಮಗೇನಂತ ಪ್ರಾಕ್ಟೀಸ್ ಏನು ಬೇಕಾಗಿಲ್ಲ. ಆದರೆ ಎಲ್ಲ ಆ್ಯಂಗಲಿಂದ ನೀವು ಮಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕಲ್ವ. ನೀವೊಂದು ಬ್ಲೌಸಿಗೆ ಡಿಸೈನ್ ಹಾಕುವಾಗ ನೀವು ಪರ್ಫೆಕ್ಟಾಗಿರಬೇಕು. ಯಾವ ಆ್ಯಂಗಲ್ಲಿ ಬೇಕಾದರೂ ನೀವು ಹಾಕೋ ಹಾಗೆ ಪರ್ಫೆಕ್ಟಾಗಿರಬೇಕು. ಅದು ಚೈನ್ ಈ ಥರ ಸಿಲ್ಕ್ ಥ್ರೆಡ್ಡಲ್ಲೇ ಆಗಿರಲಿ, ಬೀಡ್ಸಲ್ಲೇ ಆಗಿರಲಿ, ಅಥವಾ ಜರ್ದೋಸಿಯಲ್ಲೇ ಆಗಿರಲಿ, ಎಲ್ಲದರಲ್ಲೂ ಹಾಕೋ ಹಾಗೆ ಆಗಿರಬೇಕು, ಓಕೆನಾ. ನೋಡಿ, ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ನೋಡಿ, ಈ ಥರ ಮಾರ್ಕ್ ಮಾಡ್ಕೊಳ್ತಾ ಬನ್ನಿ ಎಂಡ್ವರೆಗೂ. ನೋಡಿ, ಈ ಥರ ಕಂಪ್ಲೀಟಾಗಿ ಮಾರ್ಕ್ ಮಾಡಿಕೊಂಡೆ. ಇದನ್ನು ನಾನು ಸಿಲ್ಕ್ ಥ್ರೆಡಲ್ಲಿ ಹೇಳ್ಕೊಡ್ತೀನಿ. ನೀವು ಮಾತ್ರ ಪ್ರಾಕ್ಟೀಸ್ ಮಾಡುವಾಗ ಜರಿ ಥ್ರೆಡಲ್ಲಿ ಒಂದು ಸತಿ ಪ್ರಾಕ್ಟೀಸ್ ಮಾಡಿ ಆಯಿತಾ. ನೋಡಿ, ಈ ಥರ ಸಿಲ್ಕ್ ಥ್ರೆಡ್ಡಲ್ಲಿ ಫಸ್ಟ್ ಬಾಕ್ಸ್ ಹಾಕಿದ್ದೀನಲ್ಲ, ಅದೇ ಥರನೇ ಒಂದು ಸೈಡ್ ಹಾಕ್ಕೊಳ್ತಾ ಹೋಗಬೇಕು. ಫಸ್ಟು 2 ಸೈಡು ಚೈನ್ ಹಾಕೋಕ್ಕೆ ಹೋಗಬೇಡಿ. ನೋಡಿ, ಈ ಥರ ಎಲ್ಲೂ ಲಾಕ್ ಸ್ಟಿಚ್ ಯೂಸ್ ಮಾಡಬಾರ್ದು. ನೀವು ಬರೀ ಚೈನನ್ನು ಹಾಕ್ಕೊಳ್ತಾ ಹೋದರೆ ಆಯಿತು. ಸ್ಟಾರ್ಟಿಂಗಿಂದನೂ ಎಲ್ಲಿ ಕೂಡ ಲಾಕ್ ಸ್ಟಿಚ್ ಹಾಕಬೇಡಿ. ಅದನ್ನು ಶೇಪ್ ಯಾವ ಥರ ಶೇಪ್ ಮಾಡ್ಕೊಂಡಿದ್ದೀರ ಆ ಶೇಪಲ್ಲೇ ಚೈನ್ ಹಾಕ್ತಾ ಹೋಗಿ. ನೋಡಿ, ಈ ಥರ ಒಂದು ಸೈಡ್ ಹಾಕ್ಕೊಂಡು ಫುಲ್ ಒಂದು ಸೈಡ್ ಹಾಕ್ಕೊಂಬಿಡಿ. ಈ ಥರ ಒಂದು ಸೈಡ್ ಹಾಕ್ಕೊಂಡೆ ನಾನು. ಹಾಗೆ ಈ ಕಡೆ ತಿರುಗಿಸ್ಕೊಂಡು ಹಾಕ್ಕೊಳ್ತಾ ಬನ್ನಿ. ಎಂಡ್ವರೆಗೂ ಹೋದ್ರಿ ಅಲ್ವಾ, ಒಂದು ಸೈಡಲ್ಲಿ ಬಾಕ್ಸ್ ಚೈನ್ ಹಾಕ್ಕೊಂಡು ಮಾರ್ಕ್ ಮಾಡಿದ ಪ್ರಕಾರನೇ ಅದೇ ಥರನೇ ಈ ಸೈಡು ಹಾಕ್ಕೊಳ್ತಾ ಬನ್ನಿ. ನೋಡಿ, ಈ ಥರ ಚೈನ್ ಹಾಕ್ಕೊಳ್ತಾ ಬನ್ನಿ. ತುಂಬ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಪ್ರಾಕ್ಟೀಸ್ ಸ್ಲೋ ಆಗೇ ಮಾಡಿ.
ನಾನು ಮಾರ್ಕ್ ಮಾಡಿರೋ ಸ್ವಲ್ಪ ಆಚೆ ಈಚೆ ಆಗಿದೆಯೋ ಏನೋ, ನೀವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಆಯಿತಾ. ನೋಡಿ ಇದೇ ಥರ. ಆದರೆ ಆ ಸ್ಟಿಚ್ ಇದೆಯಲ್ಲ ಅದಕ್ಕೆ ಜಾಯಿಂಟ್ ಮಾಡಬೇಡಿ. ನೋಡಿ ಈ ಥರ ಸ್ವಲ್ಪ ಗ್ಯಾಪ್ ಕೊಡಿ. ಜಾಯಿಂಟ್ ಮಾಡ್ದೇ ಸ್ವಲ್ಪ ಗ್ಯಾಪ್ ಕೊಟ್ಟು ಈ ಸೈಡ್ ಹಾಕ್ಕೊಳ್ತಾ ಬರಬೇಕು. ಸೇಮ್ ಆ ಸೈಡ್ ಹಾಕ್ಕೊಂಡಿದ್ದೀರಲ್ಲ ಅದೇ ಥರನೇ ಈ ಸೈಡು ಕೂಡ ಚೈನ್ ಹಾಕ್ಕೊಳ್ತಾ ಬನ್ನಿ. ಇಲ್ಲಿ ಕೂಡ ಲಾಂಗ್ ಚೈನ್ ಹಾಕ್ಕೋಬೇಡಿ, ಲಾಂಗ್ ಸ್ಟಿಚ್ ಹಾಕ್ಕೋಬೇಡಿ. ನೋಡಿ ಹಾಕಿ ಮುಗಿಸ್ದೆ. ಇದಕ್ಕೆ ಡಬಲ್ ಬಾಕ್ಸ್ ಚೈನ್ ಸ್ಟಿಚ್ ಅಂತ ಹೇಳ್ತಾರೆ. ನೀವು ಝರಿ ಥ್ರೆಡಲ್ಲಿ ಒಂದು ಸತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಮತ್ತು ಸಿಲ್ಕ್ ಥ್ರೆಡಲ್ಲಿ, ಎರಡು ಥ್ರೆಡಲ್ಲೂ ಪ್ರಾಕ್ಟೀಸು ಖಂಡಿತವಾಗಿಯೂ ಮಾಡಿಕೊಳ್ಳೇಬೇಕು. ಓಕೆನಾ. ನೋಡಿ ಈ ಥರ ಲಾಕ್ ಹಾಕಿ ಎಂಡ್ ನಾಟ್ ಹಾಕಿ, ಎಂಡಲ್ಲಿ ಎಂಡ್ ನಾಟ್ ಹಾಕಿ. ಮತ್ತು ನಾನೀಗ ಮೂರನೇದು ಕ್ರಾಸ್ ಬಾಕ್ಸ್ ಚೈನ್ ಸ್ಟಿಚ್ ಅಂತ ಇದೆ, ಅದನ್ನು ಹೇಳ್ಕೊಡ್ತೀನಿ. ನೋಡಿ ನಾನು ಆಲ್ರೆಡಿ ಸಿಲ್ಕ್ ಥ್ರೆಡಲ್ಲಿ ಹಾಕಿದ್ದೀನಿ ಕ್ರಾಸ್ ಬಾಕ್ಸ್ ಚೈನು. ಸೇಮ್ ಅದೇ ಥರನೇ ನಾನು ಝರಿ ಥ್ರೆಡಲ್ಲಿ ತೋರಿಸ್ಕೊಡ್ತೀನಿ. 2 ಲೈನ್ ಹಾಕ್ಕೊಂಬಿಟ್ಟು ಈ ಥರ ಇಂಟು ಹಾಕಿ, ಈ ಥರ ಬಾಕ್ಸ್ ಹಾಕಿ, ಮತ್ತು ಇಂಟು ಹಾಕಿ, ಮತ್ತು ಬಾಕ್ಸ್ ಹಾಕಿ, ಈ ಥರ ಶೇಪ್ ಹಾಕ್ಕೊಳ್ತಾ ಬನ್ನಿ ಎಂಡ್ವರೆಗೂ. ನೋಡಿ ತೋರಿಸ್ತಾ ಇದ್ದೀನಲ್ವ, ಈ ಥರ 2 ಲೈನ್ ಹಾಕ್ಕೊಂಡು ಈ ಥರ ಶೇಪ್ ಹಾಕ್ಕೊಳ್ತಾ ಬನ್ನಿ. ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಝರಿ ಥ್ರೆಡ್ ಯೂಸ್ ಮಾಡ್ತಿದ್ದೀನಿ. ಸಿಲ್ಕ್ ಥ್ರೆಡಲ್ಲಿ ನೋಡಿ ಹಾಕಿದ್ದೀನಿ ಸೇಮ್ ಅದೇ ಥರನೇ. ಆದರೆ ಎರಡೂ ಕಡೆ ಹಾಕೋಂಗಿಲ್ಲ, ಇದು ಕೂಡ ಒಂದೇ ಸೈಡೇ ಹಾಕಬೇಕು, ಆದರೆ ಕ್ರಾಸ್ ಆಗಿ. ನೋಡಿ ಈ ಥರ ಇಂಟು ಶೇಪ್ ಇದೆಯಲ್ಲ ಅದು ಒಂದು ಸೈಡಿಂದ ತೊಗೊಳ್ತಾ ಬನ್ನಿ. ಒಂದು ಸೈಡ್ ಬಾಕ್ಸ್ ಹಾಕಿದ್ವಲ್ಲ ನಾವು ಫಸ್ಟ್ ಬಾಕ್ಸ್ ಚೈನ್ ಸ್ಟಿಚ್ಚನ್ನು, ಅದೇ ಥರನೇ ಹಾಕ್ಕೊಂಡು ಹೋದರೆ ಆಯಿತು. ಮತ್ತು ಡಬಲ್ ಬಾಕ್ಸನ್ನು ಬೇರೆ ಬೇರೆ ಹಾಕಿದ್ವಲ್ಲ, ಇದು ಹಾಗಲ್ಲ, ಒಂದ್ರ ಮೇಲೆ ಒಂದು ಕ್ರಾಸ್ ಆಗಿ ಹಾಕೋಕ್ಕೆ. ನೋಡಿ ಈ ಥರ ಎಲ್ಲೂ ಲಾಕ್ ಚೈನ್ ಹಾಕ್ಕೊಬೇಡಿ, ಡೈರೆಕ್ಟ್ ಚೈನ್ ಹಾಕ್ಕೊಳ್ತಾ ಬನ್ನಿ ಸೇಮ್ ಇದೇ ಥರನೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆನಾ. ಮತ್ತು ಇದೇ ಥರನೇ ನಾನು ಬೇಸಿಕ್ಕು ಕ್ರೋಶ ಕುಚ್ಚು ಹೇಗೆ ಹಾಕೋದು ಅಂತ ಕ್ಲಾಸ್ ಕೊಡ್ತಾಯಿದ್ದೀನಿ. ಕ್ರೋಶ ಅಂದರೆ ಬೇಸಿಕ್ಕಿಂದ ಫಸ್ಟ್ ಕಲಿಯೋರಿಗೆ ಯಾವ ಥರ ಅಂತ ನಾನು ಸ್ಟಾರ್ಟಿಂಗಿಂದನೂ ಹೇಳ್ಕೊಡ್ತಾಯಿದ್ದೀನಿ. ಅದು ಕೂಡ ಸ್ವಲ್ಪ ಕ್ಲಾಸ್ಗಳಾಗಿದೆ, ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀನಿ ನಾನು. ಹೋಗಿ ಕಲಿಯೋ ಆಸಕ್ತಿ ಇದ್ದವರು ಕಲಿಬೋದು. ಹಾಗೆ ಆರಿ ಎಂಬ್ರಾಯ್ಡ್ರಿ ಕ್ಲಾಸ್ ಕೂಡ ಎಲ್ಲ ಕ್ಲಾಸಸ್ಸು ಫ್ರೀಯಾಗಿ ಕೊಡ್ತಾಯಿದ್ದೀನಿ. ಆಲ್ರೆಡಿ ತುಂಬ ಕ್ಲಾಸ್ ಕೊಟ್ಟಿದ್ದೀನಿ, ಅದನ್ನು ಕೂಡ ಪ್ಲೇಲಿಸ್ಟ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ ಮತ್ತು ಸಪೋರ್ಟ್ ಮಾಡಿ. ಓಕೆನಾ. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿರಿ, ಸುಮ್ಮನೆ ವೀಡಿಯೋ ನೋಡಿಬಿಟ್ಟು ಸಿಂಪಲ್ಲಾಗಿದೆ ಅಂತ ಕೂತ್ಕೊಬಿಡ್ಬೇಡಿ, ಹೀಗೆ ಪ್ರಾಕ್ಟೀಸ್ ಮಾಡ್ತಾಯಿರಿ. ನೋಡಿ ಅದನ್ನು ನಾನು ಲಾಕ್ ಹಾಕಿದೆ ಆ ಕಡೆ, ಅದನ್ನು ಹಾಗೆ ಟರ್ನ್ ಮಾಡೋಕ್ಕಾಗಲ್ಲ. ನೋಡಿ ಒಂದು ಸೈಡ್ ಹಾಕ್ಕೊಂಡು ಆ ಕಡೆ ಎಂಡ್ ನಾಟ್ ಹಾಕಿ ಮತ್ತು ಹೊಸದಾಗಿ ಈ ಕಡೆಯಿಂದ ಸ್ಟಾರ್ಟ್ ಮಾಡಿ ಬಾಕ್ಸ್ ಚೈನ್ನ. ನಾನು ಈ ಕಡೆ ಸ್ಟಾರ್ಟ್ ಮಾಡಿದೆ ಅಲ್ವಾ, ಅದೇ ಥರನೇ ಕ್ರಾಸ್ ಆಗಿ ಈಗ ಇಂಟು ಮಾರ್ಕಲ್ಲಿ ಒಂದು ಸೈಡ್ ಹಾಕ್ಕೊಂಡು ಬಂದ್ವಿ ಅಲ್ವಾ, ಈಗ ಆಪೋಸಿಟ್ ಸೈಡಲ್ಲೇ ಹಾಕ್ಕೊಳ್ತಾ ಬರಬೇಕು. ಫಸ್ಟ್ ಹಾಕಿದ್ವಲ್ಲ ನಾವು ಒಂದು ಕಡೆಯಿಂದ, ಅಲ್ಲಿ ಎಂಡ್ ನಾಟ್ ಹಾಕ್ಕೊಳ್ಳಿ ನೀವು ಲಾಸ್ಟಲ್ಲಿ, ಮತ್ತು ಈ ಕಡೆಯಿಂದ ರೀಸ್ಟಾರ್ಟ್ ಮಾಡಿ. ನೋಡಿ ಈ ಥರ ಒಂದು ಸೈಡಿಂದ ಹಾಕ್ಕೊಳ್ತಾ ಬನ್ನಿ. ಮನೆಯಲ್ಲಿ ನೀವು ಝರಿ ಥ್ರೆಡ್ಡು ಸಿಲ್ಕ್ ಥ್ರೆಡ್ಡು ಎರಡೂ ಥ್ರೆಡ್ಡಲ್ಲಿ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಯಿತಾ. ನಾನು ಕ್ಲಾಸಸ್ಸೆಲ್ಲ ಆದಮೇಲೆ ನೆಕ್ಲೈನಿಗೆ ಯಾವ ಥರ ಡಿಸೈನ್ ಕೊಡ್ಬೋದು, ಸ್ಲೀವ್ಸಿಗೆ ಯಾವ ಥರ ಡಿಸೈನ್ ಕೊಡ್ಬೋದು ಅಂತ ನಾನು ಡೆಮೋ ಕ್ಲಾಸ್ ಕೊಡ್ತಾ ಇರ್ತೀನಿ. ಆಮೇಲೆ ನೀವು ಓನಾಗಿ ಬ್ಲೌಸಿಗೆಲ್ಲ ಹಾಕ್ಕೋಬೋದು. ಫಸ್ಟು ಸಿಲ್ಕ್ ಥ್ರೆಡ್ಡು ಕ್ಲಾಸೆಲ್ಲ ಕೊಡ್ತಾ ಇರ್ತೀನಿ, ಯಾಕೆಂದರೆ ಸಿಲ್ಕ್ ಥ್ರೆಡ್ಡು ಸ್ವಲ್ಪ ಕಷ್ಟ, ಅದು ಬೀಡ್ಸ್ ವರ್ಕ್ ಎಲ್ಲ ಸ್ವಲ್ಪ ಈಸಿ ಆಗುತ್ತೆ, ಅದಕ್ಕೋಸ್ಕರ. ನೋಡಿ ಈ ಥರ ಎಂಡ್ ನಾಟ್ ಹಾಕಿ ಫಿನಿಶ್ ಮಾಡಿ. ಇದಕ್ಕೆ ನಾವು ಕ್ರಾಸ್ ಬಾಕ್ಸ್ ಚೈನ್ ಸ್ಟಿಚ್ ಅಂತ ಹೇಳ್ತೀವಿ. ಒಂದು ನೋಟ್ಸ್ ಮಾಡ್ಕೊಳ್ಳಿ, ಪ್ರತಿ ಸ್ಟಿಚಸ್ಸನ್ನು ಹೆಸರು ಹಾಕ್ಕೊಳ್ಳಿ ಆಯಿತಾ. ಮತ್ತು ಸ್ವಲ್ಪ ಸೈಡಲ್ಲಿ ಏನಾದರೂ ಡಯಾಗ್ರಾಮ್ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ. ನೋಡಿ ಈ ಥರ ಬಂದಿದೆ. ಇದು ಫಸ್ಟ್ ಇದು ಬಾಕ್ಸ್ ಚೈನು, ಮಿಡ್ಲಿದು ಡಬಲ್ ಬಾಕ್ಸು, ಲಾಸ್ಟ್ ಇದು ಕ್ರಾಸ್ ಬಾಕ್ಸು. ಮನೆಯಲ್ಲಿ ಒಂದು 2 ಅವರ್ ಆದರೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.